ಸಮಾನತೆಯ ಮಾತು ಕೂಡ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಬಸವಣ್ಣನವರು ಸಮಾನತೆಯ ಬೀಜ ತತ್ವವನ್ನ ಬೀಜ ಮಂತ್ರವನ್ನ ಸಾರಿದರು. ಇಷ್ಟು ಸಾಲದು ಅಂತೇಳಿ ಅನೇಕ ವಿಷಯಗಳಲ್ಲಿ ನಮ್ಮ ಒಂದು ಸಾಧನೆಯ ಕೀರ್ತಿಯನ್ನ ಏರಿದ್ದಾರೆ. ಅದು ಚಲನಚಿತ್ರ ಕ್ಷೇತ್ರ ಇರಬಹುದು. ನಾನು ಬಹಳ ಹಿಂದಕ್ಕೆ ಹೋದೆ, ಅನೇಕ ಪ್ರಶಸ್ತಿಗಳು ಚಲನಚಿತ್ರದಲ್ಲಿ ಬಹುಶಃ ಬೇರೆ ಯಾವ ಭಾಷೆಗೂ ಬರದೇ ಇರುವಷ್ಟು ನಮ್ಮ ಭಾಷೆಗೆ ಬಂದಿದ್ದಾರೆ. ಇತ್ತೀಚಿನ ಈ ಯುವ ಜನತೆಗೆ ಸ್ವಲ್ಪ ಪರಿಸ್ಥಿತಿ ಆಗ್ಬೇಕು ಅಂತಂದ್ರೆ ಕಾಂತಾರ ಚಲನಚಿತ್ರ ಇದ್ದೇ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿದೆ ಎಷ್ಟೊಂದು ಖ್ಯಾತಿಯನ್ನ, ಎಷ್ಟೊಂದು ಪ್ರಖ್ಯಾತಿಯನ್ನ, ಎಷ್ಟೊಂದು ಜನಪ್ರಿಯತೆಯನ್ನ ಅದು ಗಳಿಸಿಕೊಡ್ತು ಅಂತೇಳಿ ಕೇಂದ್ರ ಸಚಿವರು ಕೂಡ ಕುಳಿತುಕೊಂಡು ನೋಡುವಂತಹ ಚಲನಚಿತ್ರದ ಗುಣಮಟ್ಟವನ್ನು ನಾವು ಕಾಪಾಡಿಕೊಂಡು ಬಂದಿದ್ದೇವೆ. ಅನೇಕ ಕೃತಿಗಳನ್ನ ನಾವು ರಚನೆ ಮಾಡಿದ್ದೇವೆ. ಜೊತೆಗೆ ಆಧುನಿಕತೆಗೆ ಇನ್ನೊಂದು ಹೆಸರು ಕರ್ನಾಟಕ ಎನ್ನುವಂತಹದ್ದು ಒಡಗೂಡಿದೆ. ಈ ಭಾರತ ಮಾತೆ ಇದರ ತರು ಜಾತಿ ಕರ್ನಾಟಕ ಅಂತ ಕುವೆಂಪು ಅವರು ಹೇಳ್ತಾರೆ. ನಿಮ್ಗೆಲ್ಲರಿಗೂ ಆ ಹಾಡು ಗೊತ್ತಿದೆ. ಇವತ್ತಿನ ನಾಡಗೀತೆ ಜಯ ಭಾರತ ಜನನಿಯ ತರು ಜಾತೆ ಜಯ ಹೇ ಕರ್ನಾಟಕ ಮಾತೆ. ಎಷ್ಟು ಅರ್ಥಪೂರ್ಣವಾಗಿ ಕುವೆಂಪು ಅವರು